ಇಷ್ಟು ದಿನ ಕೂತಿದ್ನಿ, ನಾಳೆ ಅನ್ಕೊಂತ ಇಷ್ಟು ದಿನ ಆದ್ಮೇಲೆ ಬಂದೈತಿ. ನಾಳೆ ನಂದು ಇವತ್ತ ಗಾಯ್ಸ್, ಇವತ್ತು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬ್ದಾಗ ಕೂಡ ಆತನು ನೋಡ್ರಿ, ಎಂಜಾಯ್ ಮಾಡ್ರಿ. ಖರೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡೋದು ಆದಂತೂ ಗೊತ್ತಿಲ್ಲ. ಸಾಂಗ್ ಏನ್ ಬರ್ತಂಗ ಹಂಗೆ ಮಾತಾಡತ್ತನು. ಒಟ್ಟೆ ಇಟ್ಸ್ ಅ ಲೈಫ್ ಬ್ರೋ. ಏನ್ರಿ ಮಾಡಬೇಕು, ಏನ್ರಿ ಮಾಡ್ಲಿಕ್ಕೆ ಮನೆಯವ್ರು ಒಪ್ಪಂಗಿಲ್ಲ ತಿಳ್ತಾನ. ಇವತ್ತಿನ ಟಾಪಿಕ್ ಏನಂದ್ರ ಕನ್ನಡ ಫಿಲ್ಮ್ ಡೈಲಾಗ್ ಚಾಲೆಂಜ್. ಅಂದ್ರ ಈಗ ನಾ ಕನ್ನಡ ಫಿಲ್ಮ್ದನು ಡೈಲಾಗ್ ಆಕ್ಟ್ ಮಾಡ್ತಾನ, ಅದನ್ನ ನೀವು ಗೆಸ್ ಮಾಡ್ಬೇಕಾ. ಅದು ಕರೆಕ್ಟ್ ಗೆಸ್ ಮಾಡಿದ್ರ ನನ್ನ ಕಡೆಯಿಂದ ನಿಮಗೆ ವರ್ಚುವಲ್ ಹೈ ಫೈ ಗೈಸ್. ಹೆಣ್ಮಕ್ಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋರು ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವಾ? ಅವತ್ತು ಇದೇ ಜಾಗದಲ್ಲಿ ಕೂತ್ಕೊಂಡು ನನ್ನನ್ನು ಪ್ರೀತಿ ಮಾಡೋ ಅಂತ ಪ್ರಪೋಸ್ ಮಾಡಿದ್ದೆ. ಇವತ್ತು ಅದೇ ಜಾಗದಲ್ಲಿ ಕೂತ್ಕೊಂಡು ನನ್ನನ್ನು ಬಿಟ್ಟೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪೂರ್ಣ, ನನ್ನನ್ನು ಬಿಟ್ಟೋಗ್ಬೇಡ್ವೆ? ಹೇಳೋ ಗಂಡು, ಯಾಕೋ ಏರಿಯಾ ಒಳಗೆ ಬರಕ್ ಮೀಟ್ರಿಲ್ವಾ? ಮೀಟ್ರ್ ಕಿಲೋಮೀಟರ್ಗಳ ಗಟ್ಲೆ ಐತೆ ಹೇಳಲು ಜುಟ್ಟು. ಫೋನ್ ತೆಗಿತಲ್ಲ ಕಾಕ್ರೋಚು. ಡಾಲಿ, ನೀನ್ ರಕ್ತ ಹಂಚ್ಕೊಂಡು ಹುಡ್ದವನು ನಿನ್ ಜೊತೆ ಮಾತಾಡ್ಬೇಕಂತೆ. ನೋಡು, ಬೇಡ ಬೇಡ, ಏನಾಗಲ್ಲ, ನಾ ಇದೀನಿ. ಅಳ್ತಾವನಲ್ಲ, ನೋಡು ನೋಡು, ನನ್ನ ತಮ್ಮಗ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅನುಭವಿಸ್ತೀಯಾ? ಹೆಚ್ಚು ಕಡಿಮೆ ಏನಿಲ್ಲ, ಹಣೆ ಮೇಲೆ ಒಂದು ಸ್ಮಾಲ್ ಬೋಟ್ ಇಡ್ತಾ ಇದೀನಿ ಅಷ್ಟೇ. ಬೇಡ ನೋಡು, ಡಿಪಾರ್ಟ್ಮೆಂಟ್ ಅಂತ ಮರ್ಯಾದೆ, ಯಾಕೆ ನನ್ನ ತಮ್ಮನ ವಿಷಯ ಕೈ ಹಾಕ್ಬೇಡ. ಗೈಸ್, ನಂದು ಅಷ್ಟೊಂದೇನು ಆಕ್ಟಿಂಗ್ ಸ್ಕಿಲ್ ಚಲೋ ಇಲ್ಲ ಅನ್ನಕ್ ಹೋಗ್ಬೇಡ್ರಿ. ನೀ ಆಕ್ಟಿಂಗ್ ಚಲೋ ಮಾಡಕ್ತಿಲ್ಲ, ಅದನ್ನ ಮಾಡಕ್ತಿಲ್ಲ ತಂದ ನನಗ್ ಗೊತ್ತೈತಿ. ನನ್ನ ಇದು ಫಸ್ಟ್ ಟೈಮ್ ಮಾಡಿದೆ ಆಕ್ಟಿಂಗ್ ವಿಡಿಯೋಸ್. ಪೂರ್ತಿ ನೋಡ್ರಿ, ಚಲೋ ಆಗಿದ್ರೆ ಹೇಳ್ರಿ, ಚಲೋ ಆಗ್ಲಿಕ್ಕನು ಹೇಳ್ರಿ. ಕಮೆಂಟ್ ಬಾಕ್ಸ್ ನಿಮ್ ಸಂಬಂಧ ಓಪನ್ ಇಟ್ಟು ಮತ್ತ ಯಾವ ಮೂವಿ ಅಂತ ಗೆಸ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಸ್ ನೋಡ್ರಿ. ಅವನ್ ನೋಡಿದ್ರೆ ಇವರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಪರಾಧಿ ಬಿಟ್ಟು ಯಾರು ಸ್ಟೇಷನ್ ಒಳಗೆ ಇರಬಾರ್ದು. ಅಪರಾಧಿನ ನಾನ್ ಮನಸ್ಸು ಮಾಡಿದ್ರೆ ಸ್ಟೇಷನ್ ಇರಲ್ಲ, ನೀನು ಇರಲ್ಲ. ಚಿಂತಿ ಚಿಂತಿ ಮಾಡ್ಬಿಡ್ತೀನಿ. ಜಗತ್ತಲ್ಲಿ ಗಂಟೆಗೊಂದ್ 1000 ಜನ ಹುಡ್ತಾರೆ, ಗಂಟೆಗೊಂದ್ 1000 ಜನ ಸಾಯ್ತಾರೆ. ಆದ್ರೆ ಒಳ್ಳೆ ಕೆಲಸ ಮಾಡಿದವರು ಸದಾ ಜೀವಂತವಾಗಿರ್ತಾರೆ. ನಾನ್ ಒಂದ್ಸಲ ನಮ್ಮವ್ರು ಅಂತ ಹೆಗ್ಲ ಮೇಲೆ ಕೈ ಹಾಕಿದ್ರೆ ನನ್ನ 4 ಜನ ಹೆಗ್ಲ ಮೇಲೆ ಹೊತ್ಕೊಂಡೋಗೋರ್ಗು ಸಾಥ್ ಕೊಡ್ತೀನಿ. ಮರ ಕಡಿಯೋರು 1000 ಸಲ ಬಂದು ಕಡಿದ್ರು ಮತ್ತೆ ಮತ್ತೆ ಬೆಳೆಯೋ ತಾಕತ್ತಿರ್ಬೇಕು. ಆಗ್ಲೇ ಒಂದು ಗಿಡ ಹೆಮ್ಮರವಾಗಿ ಬೆಳೆಯೋಕ್ ಸಾಧ್ಯ. ನಿಮ್ದೆಲ್ಲ ಪ್ರೋಟೀನು ವಿಟಮಿನ್ ಅಂತ ಫುಡ್ ಅಲ್ಲಿ ಬಂದಿರೋ ಮಾಸ್ ಕಂಡ್ರ, ಇದು ಬ್ಲಡ್ ಅಲ್ಲಿ ಬಂದಿರೋ ಮಾಸ್. ಯುದ್ಧ ಮಾಡಬೇಕಾಗಿರೋದು ಅಲ್ಲಲ್ಲ ಇಲ್ಲಿ ಅಂತ ಫಿಕ್ಸ್ ಆಗೋಗು ಬೇಟ. ನೀನೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್. ಹೆಂಗಿತ್ತು ಗೆಸ್ಸಿಂಗ್ ಚಾಲೆಂಜ್? ನಿನ್ನ ಸ್ಕೋರ್ ಕಮೆಂಟ್ ಬಾಕ್ಸ್ದಾಗ ತಿಳಿಸು. ಮತ್ತು ಇದಕ್ಕಿಂತ ಹೆಚ್ಚು ನೀ ಕರೆಕ್ಟ್ ಗೆಸ್ ಮಾಡಿದ್ದೆ ಅಂದ್ರೆ ಫಿಲ್ಮ್ ನೇಮ್ ನೀನ ಬ್ರೋ ನಿಜವಾದ ಕನ್ನಡ ಫಿಲ್ಮ್ ಫ್ಯಾನ. ಮತ್ತು ಇವತ್ತಿನ ವಿಡಿಯೋ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್.